ನಮಸ್ಕಾರ ವೀಕ್ಷಕರೇ, ಚಿಂತಾಮಣಿ ತಾಲೂಕಿನ ಇರಗಂಪಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಜ್ಯೋತಿರವರು ಕ್ಯಾನ್ಸರ್ ಎಂಬ ಮಾರಣಾಂತಿಕ ಕಾಯಿಲೆ ಬಗ್ಗೆ ಮಹಿಳೆಯರಿಗೆ ಜಾಗೃತಿ ಮೂಡಿಸಿದರು. ಶ್ರೀ ಶಂಕರ್ ಕ್ಯಾನ್ಸರ್ ಆಸ್ಪತ್ರೆಯಿಂದ ತಪಾಸಣೆ ಮಾಡುತ್ತಿದ್ದು, ಮಹಿಳೆಯರು ಯಾವುದೇ ಸಂಕೋಚವಿಲ್ಲದೆ ಕಾಯಿಲೆ ಬಗ್ಗೆ ತಪಾಸಣೆ ಮಾಡಿಸಿಕೊಳ್ಳಬೇಕು. ಕಾಯಿಲೆ ಪ್ರಾರಂಭ ಹಂತದಲ್ಲಿ ನೋಡಿಕೊಂಡಾಗ ಮಾತ್ರ ಗುಣಪಡಿಸಿಕೊಳ್ಳಬಹುದು. ನಮ್ಮ ನಿರ್ಲಕ್ಷ್ಯತೆಯಿಂದ ಕಾಯಿಲೆ ತೀವ್ರ ಸ್ವರೂಪಕ್ಕೆ ಬಂದಾಗ ಪ್ರಾಣಹಾನಿಯಾಗುತ್ತದೆ ಎಂದು ಜ್ಯೋತಿರವರು ಮಹಿಳೆಯರಿಗೆ ಅರಿವು ಮೂಡಿಸಿದರು. ಜ್ಯೋತಿ ಅಂತ ನಮ್ಮ ಇರಗಂಪಲ್ಲಿ, ನಾನು ಹೌಸ್ ವೈಫು. ಇಲ್ಲಿ ಗ್ರಾಮ ಸಭೆಯಲ್ಲಿ ಪಂಚಾಯತಿ ಮೆಂಬರ್ ಆಗಿದ್ದೀನಿ. ಇವಾಗ ಜಾಸ್ತಿ ಹೆಂಗಸರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರ್ತಾಯಿದೆ ಮತ್ತು ಗರ್ಭಕೋಶ ಕ್ಯಾನ್ಸರ್ ಬರ್ತಾಯಿದೆ. ಅದನ್ನು ತಡೆಗಟ್ಟಬೇಕಂತ ಇಲ್ಲಿ ಬಂದು ಯಾವುದು ನಿಮ್ಮದು ಶ್ರೀ ಶಂಕರ ಕ್ಯಾನ್ಸರ್ ಅವ್ರು ಬಂದು ಇಯರ್ಲಿ ಒನ್ಸ್ ಬಂದು ಎಲ್ಲರಿಗೂ ಲೇಡೀಸ್ ಚೆಕಪ್ ಮಾಡ್ತಾ ಇದ್ದಾರೆ. ಅದು ಕ್ಯಾನ್ಸರ್ ಬರೋಕ್ಕಿಂತ ಮುಂಚೆ ತಡೆಗಟ್ಕೊಳ್ಳೋದು ಒಳ್ಳೆಯದು. ನಮಗೆ ಗೊತ್ತಿರಲ್ಲ ಒಳಗಡೆ ಏನಾಗಿರುತ್ತೆ ಅಂತ, ಬಟ್ ಅದು ನಮ್ಗೆ ಗೊತ್ತಾಗೋಷ್ಟಿಗೆ ಅದು 3rd ಸ್ಟೇಜ್ಗೆ ರೀಚ್ ಆಗಿರುತ್ತೆ. ಆವಾಗ ನಾವು ಹಾಸ್ಪಿಟ್ಲಿಗೆ ಹೋದರೆ ಅದು ಕ್ಯೂರ್ ಆಗಲ್ಲ. ಆವಾಗ ಲಕ್ಷಗಳು ನಾವು ಸುರಿದ್ರೂ ನಮಗೆ ವಾಸಿ ಆಗಲ್ಲ. ಅಷ್ಟು ಹೋಗೋ ಬದಲು ನಾವು ಫಸ್ಟ್ ಸ್ಟೇಜಲ್ಲೇ ಈ ಥರ ಬಂದಾಗ ನೋಡಿಸ್ಕೊಳ್ಳೋದು ಬೆಟರು. ನಮ್ಮ ಈ ಹಳ್ಳಿ ಜನಗಳಲ್ಲಿ ಏನಂದರೆ ನೆಗ್ಲೆಕ್ಟ್ ಜಾಸ್ತಿ. ಜನಗಳಿಗೆ ಬಂದು ಫ್ರೀಯಾಗಿ ನೋಡ್ತಾ ಇದ್ದರೆ ಅವ್ರಿಗೆ ವ್ಯಾಲ್ಯೂ ಗೊತ್ತಾಗ್ತಾ ಇಲ್ಲ. ಅದೇ ನಾವು ಹೋಗಿ ಬೇರೆ ಕಡೆ 10,000 5,000 ಕಟ್ಬಿಟ್ಟು ನೋಡ್ತೀವಿ ಬನ್ನಿರಿ ಅಂದರೆ ಆವಾಗ ಹೋಗ್ತಾರೆ. ಫ್ರೀಯಾಗಿ ನೋಡ್ತೀವಿ ಬನ್ನಿರಿ ಅಂದರೆ ಜನಗಳಿಗೆ ಅರ್ಥ ಆಗಲ್ಲ. ನಾಚಿಕೆ ಪಟ್ಕೊಂಡು ಕೆಲವ್ರು ಬಂದಿದ್ದಾರೆ ಇಲ್ಲಿಗೆ ನೋಡ್ಸ್ಕೊಳ್ದಿರ ಗರ್ಭಕೋಶ ಚೆಕಪ್ಪು ಅನ್ನೋ ಅಷ್ಟಿಗೆ ಓಡೋಗ್ತಾ ಇದ್ದಾರೆ ಹೆಂಗಸರೆಲ್ಲ. ಅದೇ ಏನಕ್ಕೆ ಅಂದರೆ ಅವ್ರಿಗೆ ಸಂಕೋಚ ನೋಡ್ಸ್ಕೊಳ್ಳೋದಕ್ಕೆ. ಅದೇ ಡಾಕ್ಟ್ರು ನಮ್ಮ ಥರ ಸಂಕೋಚ ಪಟ್ಟರೆ ಪೇಷಂಟ್ಗಳ ಪರಿಸ್ಥಿತಿ ಏನು? ಅವರು ಡಾಕ್ಟ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಜನ ಪೇಷಂಟ್ಗೆ ನೋಡಬೇಕು. ನಮಗೆ ನಾವು ನೋಡ್ಸ್ಕೊಳ್ಳೋಕ್ಕೆ ಸಂಕೋಚ ಪಟ್ಕೊಂಡು ಓಡೋಗಿದ್ರೆ, ಅದೇ ಡಾಕ್ಟ್ರ್ ಆ ಥರ ಸಂಕೋಚ ಪಟ್ಟರೆ ಪೇಷಂಟ್ಗಳು ಎಲ್ಲಿರ್ತಾರೆ? ಆ ಥರ ಸಂಕೋಚ ಪಡಬಾರ್ದು. ನಮ್ಮ ಹೆಲ್ತ್ ನಾವು ನೋಡ್ಕೋಬೇಕು ಅಂತ ಹೇಳ್ತಾ ನನ್ನ ಕೇಳೋ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್.